ಅಥಣಿ ತಾಲೂಕ ಇವತ್ತ 3ನೇ ದಿವಸ ಸ್ವಯಂ ಪ್ರೇರಿತವಾಗಿ ನಮ್ಮ ಅಥಣಿ ಸಿಟಿ ಜನರ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಾರೆ. ಇವತ್ತು ಬಂದ ಐತಿ. ಅದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಅಥಣಿ ಆಗಲಿ ಇತರ 2 ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಒಳಗೆ ಏನು ಹೋರಾಟ ನಡೆದೈತ್ಲ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಇದರೊಳಗೆ ನಾವು ಅನ್ಕ ಸತ್ಯವಾಗಲಿ ಹೇಳ್ತೀವಿ. ರೈತರ ಒಂದು ಹೋರಾಟಕ್ಕೆ ಇಳಿದಿದ್ದೀವು. ಯಾವ ಪಕ್ಷಪಾತ ಬೇಡ, ಯಾವ ದೊಡ್ಡವಿಲ್ಲ, ಯಾರು ಒಬ್ಬನಿಂದ ಹೋರಾಟ ನಡೆದಿಲ್ಲ. ಇಡೀ ಬೆಳಗಾವಿ ಜಿಲ್ಲೆ ರೈತರ ಎಲ್ಲ ಜನಸಾಮಾನ್ಯರ ಅಂಗಡ ಮುಗ್ಗಟ್ಟದವರ ಅವ್ರು ಎಲ್ಲರ ಹೋರಾಟ ಇದೆ. ಅದಕ್ಕೆ ನಾವು ಒಬ್ಬ ಹೇಳ್ರೆ ಇನ್ನೊಬ್ರು ಯಾರೇ ಹೇಳ್ರೆ ಅದು ನಮ್ಮ ಪ್ರಕಾರ ಹೋರಾಟ ಇಲ್ಲ. ಆ ಜನಸಾಮಾನ್ಯರ ಹೋರಾಟ. ಅವ್ರು ಏನು ತೀರ್ಮಾನ ತಗೋತಾರಲ್ಲ ಅದಕ್ಕೆ ನಾವು ಜನರ ಪರವಾಗಿ ಹೋರಾಟ ಮಾಡಾಕಿದ್ದೀವಿ. ಮತ್ತು ರಾಜ್ಯ ಕೇಂದ್ರ ಸರ್ಕಾರ ಆಗಲಿ ರೈತರನ್ನ ಬೀದಿ ಮೇಲೆ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗೋ ಚಾನ್ಸ್ ಐತೆ. ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗೋ ಒಂದು ಸಂದರ್ಭ ಐತಿ. ಅದಕ್ಕೆ ಎಚ್ಚೆತ್ಕೊಂಡು ಇವತ್ತು ಸಾಯಂಕಾಲದೊಳಗಾಗಿ ಈ ರೈತರನ್ನ ಬೀದಿ ಮೇಲಿಂದ ಎಬ್ಬಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನೋ. ನಾವೇನು ಭಾಳ ಒತ್ತಾಯ ನಿಮಗಿಲ್ಲ, ಭಾಳ ನೋವಿನ ಸಂಗತಿ ಇಲ್ಲ. ನಾವು 3500 ಏನು ಇಟ್ಟಿದ್ದೀವಲ್ಲ ಅದನ್ನ ಏನಾರೇ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಾರ್ಖಾನೆಗಳು ಕಬ್ಬು ಪೂರೈಸುವ ರೈತರಿಗೆ 3,500 ರೂಪಾಯಿ ದರವನ್ನು ನೀಡಬೇಕು ಅಂತೇಳಿ ಕಳೆದ 3 ದಿವಸಗಳಿಂದ ಅಥಣಿಯಲ್ಲಿ ಹೋರಾಟ ನಡೀತಾ ಇದೆ. ಇದಲ್ಲದೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 6 ದಿನಗಳಿಂದ ಹೋರಾಟ ನಡೀತಾ ಇದೆ. ಮತ್ತು ಇಂಥ ಒಂದು ಹೋರಾಟ ನಡೆದಂಥ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆಗಿರ್ಬೋದು ಅಥವಾ ಸಕ್ಕರೆ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು ಇಲ್ಲೇ ಇತ್ತೀಚೆಗೆ ಒಂದು ನಮ್ಮ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಮೇಟಿಯವರ ನಿಧನಕ್ಕೆ ಬಂದು ಹೋಗಿದ್ದಾರೆ. ಕೇವಲ ಒಂದು 30-40 ಕಿಲೋಮೀಟರ್ ಅಂತರದಲ್ಲೇ ಇರತಕ್ಕಂಥ ಈ ಹೋರಾಟಕ್ಕೆ ಬಂದು ರೈತರಿಗೆ ಒಂದು ಸಾಂತ್ವನವನ್ನು ಅಥವಾ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡದೇ ಹೋಗಿರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಮತ್ತು ರೈತರು ಕಳೆದ ನಮ್ಮ ಅಥಣಿ ಇತಿಹಾಸದೊಳಗೆ ಮೊದಲ ಬಾರಿಗೆ ಎಲ್ಲ ವೃತ್ತಗಳಲ್ಲಿ ರೈತ ಪರ ಸಂಘಟನೆದವರು, ರೈತದವರು ಮತ್ತು ಕನ್ನಡ ಪರ ಸಂಘಟನೆಯಿಂದ ಅನೇಕ ಒಂದು ವ್ಯಾಪಾರಸ್ಥರು ಅಥವಾ ವಿವಿಧ ಸಂಘಟನೆಗಳಿಂದ ನೈತಿಕ ಬೆಂಬಲವನ್ನು ನೀಡುವುದರ ಜೊತೆಗೆ ಭಾಳಷ್ಟು ಅಭೂತಪೂರ್ವವಾದಂಥ ಹೋರಾಟವನ್ನು ಇದನ್ನು ಪ್ರಥಮ ಬಾರಿಗೆ ಇಲ್ಲಿ ಕೈಗೊಂಡಿದ್ದರು. ಈ ನಿಟ್ಟಿನೊಳಗೆ ಹೋರಾಟ ನಡೀತಿದ್ದಂಥ ಸಂದರ್ಭದೊಳಗೆ ನಿನ್ನೆ ದಿವಸ ಯಾರೋ ಒಬ್ಬರು ಗುರೂಜಿ ಅವರು ಎಲ್ಲ ಇಲ್ಲಿ ಅಥಣಿಯಲ್ಲಿ ಮಾಡ್ತಕ್ಕಂಥ ಹೋರಾಟ ಎಲ್ಲರೂ ನೀವು ಗುರ್ಲಾಪುರ ಕ್ರಾಸ್ಗೆ ಬರಬೇಕಂತಕ್ಕಂಥ ಸಂದೇಶವನ್ನು ನೀಡೋದ್ರ ಜೊತೆಗೆ ಹೋರಾಟದವನ್ನು ದಿಕ್ಕವನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದೇನಾಗ್ತದೆ ಅಂತಂದ್ರೆ ಇದರಲ್ಲಿ ಯಾವುದೋ ಒಂದು ರಾಜಕೀಯ ಅಡಗಿದೆ ಅಂತಕ್ಕಂಥ ಸಂದೇಶ ಎಲ್ಲ ಕಡೆ ಒಂದು ಹೋಗುವಂಥ ನಿಟ್ಟಿನೊಳಗೆ ರೈತರ ಒಂದು ಸಂಘಟನೆಗಳನ್ನು ಅಥವಾ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಯಾಕಂದ್ರೆ ರೈತರಿಗೆ ಒಂದು ಯೋಗ್ಯ ಬೆಲೆ ಸಿಗಬೇಕು, ಅಲ್ಲಿಯವರೆಗೆ ನಾವು ಈ ಹೋರಾಟದಿಂದ ಕದಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಮೊದಲ ನೀಡಿದ್ದಾರೆ. ಅದೇ ನಿಟ್ಟಿನೊಳಗೆ ಒಂದು ಹೋರಾಟ ನಡೀಬೇಕು. ರೈತರು ನ್ಯಾಯಯುತವಾದಂಥ ಹೋರಾಟಕ್ಕಾಗಿ ಏನೊಂದು ಪ್ರತಿಯೊಂದು ವೃತ್ತಗಳಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆದರೂ ಕೂಡ ಅನೇಕ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಇದ್ರೂ ಕೂಡ ಎಲ್ಲರೂ ಈ ಹೋರಾಟಕ್ಕೆ ರೈತರಿಗೆ ಒಂದು ನ್ಯಾಯ ಸಿಗಲಿ, ಅದಕ್ಕೆ ನಮ್ಮದು ನೈತಿಕ ಬೆಂಬಲ ಇದೆ ಅಂತೇಳಿ ಎಲ್ಲರೂ ಇಲ್ಲೇ ಬಂದು ಅವರಿಗೆ ಊಟ ಮತ್ತು ಉಪಹಾರಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಇದ್ದಾಗ ಏಕಾಏಕಿ ಈ ಒಂದು ಹೋರಾಟದ ದಿಕ್ಕನ್ನು ತಪ್ಪಿಸುವಂಥ ಒಂದು ಕಾರ್ಯ ಆಗಬಾರ್ದು. ರೈತರು ಏನೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ನ್ಯಾಯಯುತ ಬೆಲೆ ಸಿಗಬೇಕು, ಅಲ್ಲಿಯವರೆಗೆ ಈ ಹೋರಾಟ ನಿರಂತರವಾಗಿ ನಡೆಯಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಕಬ್ಬಿಗೆ ನ್ಯಾಯ 500 ರೂಪಾಯಿ ಬೆಲೆ ಕೊಡಲೇಬೇಕು, ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲೇಬೇಕು, ಬೇಕೇ ಬೇಕು, ರೈತ ಪರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ